ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನದಂದು ವಿಶೇಷವಾಗಿ ಫಿಟ್ಟರ್ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಗೇರ್ ಅನ್ನುವ ಒಂದು ಲೆಸನ್ ಬಗ್ಗೆ ಇವತ್ತು ವಿಸ್ತೃತವಾಗಿ ನಾವು ಚರ್ಚೆ ಮಾಡೋಣ. ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿರುವಂತೆ ಗೇರ್ ಅಂತಕ್ಕಂಥ ಒಂದು ಕಾಂಪೊನೆಂಟನ್ನು ನಾವು ಎಲ್ಲರೂ ನೋಡಿರ್ತೀವಿ ಮತ್ತು ಬಳಸಿರ್ತೀವಿ. ಇಲ್ಲಿ ಸರಳವಾಗಿ ಆ ಗೇರನ್ನು ಒಂದು ವಿವರಣೆ ಕೊಡಬೇಕಪ್ಪ ಅಂದರೆ ವಿದ್ಯಾರ್ಥಿಗಳೇ, ಈ ಗೇರ್ ಅನ್ನೋದು ಒಂದು ಮೆಟಾಲಿಕ್ ಪೀಸ್. ಇದು ಒಂದು ಸರ್ಕ್ಯುಲರ್ ಮೆಟಾಲಿಕ್ ಪೀಸು. ಈ ಸರ್ಕ್ಯುಲರ್ ಮೆಟಾಲಿಕ್ ಪೀಸ್ನ ಒಂದು ಸರ್ಕಂಫರೆನ್ಸ್ ಸುತ್ತ ಅಂದರೆ ಅರೌಂಡ್ ಇಟ್ಸ್ ಪೆರಿ ಏನು ಮಾಡಿರ್ತಾನೆ ಅಂದರೆ ಹಲ್ಲುಗಳನ್ನು ಕಟ್ ಮಾಡಿರ್ತಾರೆ. ಅಂದರೆ ದ ಟೀತ್ ಆರ್ ಕಟ್ ಅರೌಂಡ್ ದ ಸರ್ಕಂಫರೆನ್ಸ್ ಆಫ್ ಸರ್ಕ್ಯುಲರ್ ಮೆಟಾಲಿಕ್ ಪ್ಲೇಟ್. ಇದನ್ನು ನಾವು ಗೇರ್ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಹಲ್ಲುಗಳು ಯಾವುದೇ ಒಂದು ಪವರ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆ ಪವರ್ನ ವರ್ಗಾವಣೆಗೊಳಿಸಲಿಕ್ಕೆ ಸಹಾಯ ಆಗ್ತವೆ. ಉದಾಹರಣೆಗೆ ಈ ಚಿತ್ರದಲ್ಲಿ ಗಮನಿಸಿರುವಂತೆ ಒಂದು ಡ್ರೈವರ್ ಗೇರು ಮತ್ತು ಡ್ರಿವನ್ ಗೇರ್ ಅಂತಕ್ಕಂಥ ಒಂದು ಗೇರ್ಗಳನ್ನು ನಾವು ಇಲ್ಲಿ ತೋರಿಸಿದ್ದೀವಿ. ಇಲ್ಲಿ ಡ್ರೈವಿಂಗ್ ಗೇರು ಒಂದು ಮೋಟಾರ್ ಮೂಲಕ ಪವರ್ನ ತಗೊಂಡ್ಬಿಟ್ಟು ಅದನ್ನು ಡ್ರಿವನ್ ಗೇರ್ಗೆ ಅದರಲ್ಲಿ ಇರ್ತಕ್ಕಂಥ ಹಲ್ಲುಗಳ ಮೂಲಕ ವರ್ಗಾವಣೆ ಮಾಡುತ್ತೆ. ಅಂದರೆ ಇಟ್ ಈಸ್ ದ ಗೇರ್ ವಿಚ್ ಟ್ರಾನ್ಸ್ಮಿಟ್ ದ ಟಾರ್ಕ್ ಆರ್ ದ ಮೋಷನ್ ಟೇಕನ್ ಫ್ರಮ್ ದ ಮೋಟಾರ್ ಈಸ್ ಟ್ರಾನ್ಸ್ಮಿಟಿಂಗ್ ಟು ಡ್ರಿವನ್ ಗೇರ್. ಅಂದರೆ ಮೋಟಾರಿಂದ ತಗೊಂಡಿರ್ತಕ್ಕಂಥ ಪವರ್ನ ಅಲ್ಲಿ ಕೂರಿಸಿರ್ತಕ್ಕಂಥ ಗೇರ್ನ ಹಲ್ಲುಗಳ ಮುಖಾಂತರ ಮತ್ತೊಂದು ಡ್ರಿವನ್ ಗೇರ್ಗೆ ಅದನ್ನ ವರ್ಗಾವಣೆಗೊಳಿಸುತ್ತೆ. ಹೀಗಾಗಿ ಯಾವುದೇ ಒಂದು ಯಂತ್ರ ಸಲೀಸಾಗಿ ಚಲಿಸುತ್ತೆ. ಇದು ಇದರ ಒಂದು ಮೇನ್ ಕಾನ್ಸೆಪ್ಟು. ಉದಾಹರಣೆಗೆ ಒಂದು ಶಾಫ್ಟಿಂದ ಮತ್ತೊಂದು ಶಾಫ್ಟ್ಗೆ ವರ್ಗಾವಣೆಗೊಳ್ತಕ್ಕಂಥ ಪವರ್ನ ಅಂತರ ಭಾಳ ಕಡಿಮೆ ಇದ್ದಾಗ ಈ ಗೇರನ್ನು ಬಳಸ್ತೀವಿ. ಯಾವಾಗ ಶಾಫ್ಟಿನ ಡಿಸ್ಟೆನ್ಸು ಜಾಸ್ತಿ ಇರ್ತದೋ ಆವಾಗ ನಾವು ಬೆಲ್ಟನ್ನು ಬಳಸ್ತೀವಿ. ಉದಾಹರಣೆಗೆ ನೀವು ಒಂದು ಹಿಟ್ಟಿನ ಗಿರಣಿಯಲ್ಲಿ ಆ ಮೋಟಾರಿಂದ ಯಂತ್ರಕ್ಕೆ ಪವರ್ನ ಟ್ರಾನ್ಸ್ಮಿಟ್ ಮಾಡಬೇಕು, ಆ ಟಾರ್ಕನ್ನು ಟ್ರಾನ್ಸ್ಮಿಟ್ ಮಾಡಬೇಕು ಅಂದರೆ ಅಲ್ಲಿ ಬೆಲ್ಟನ್ನೇ ಬಳಸಿರ್ತಾರೆ. ಆದರೆ ಈ ಗೇರಲ್ಲಿ ಹಂಗಲ್ಲ. ಗೇರಲ್ಲಿ ಯಾವಾಗ ಎರಡು ಶಾಫ್ಟ್ಗಳ ನಡುವಿನ ಅಂತರ ಬಹಳ ಕಡಿಮೆ ಇರುತ್ತೆ ಅಂಥ ಒಂದು ಜಾಗದಲ್ಲಿ ಈ ಗೇರ್ಸನ್ನು ಬಳಸ್ತಾರೆ. ಹಾಗಾಗಿ ಈ ಗೇರ್ಸನ್ನ ಒಂದು ಪೆರಿ ಸುತ್ತ ಅದರ ಒಂದು ಹೊರಮೈ ಸುತ್ತ ಹಲ್ಲುಗಳ ರಚನೆ ಇರುತ್ತೆ. ಹಾಗಾಗಿ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನೀವು ಗೇರನ್ನು ಡಿಫೈನ್ ಮಾಡೋದು ಬಹಳ ಸುಲಭ. ಹೇಗಪ್ಪ ಅಂದರೆ ಒಂದು ವಾಕ್ಯದಲ್ಲಿ ಹೇಳಬೇಕಪ್ಪ ಅಂದರೆ ಗೇರ್ ಈಸ್ ಎ ಮೆಟಾಲಿಕ್ ಡಿಸ್ಕ್ ದ ಟೀತ್ ಆರ್ ಕಟ್ ಅರೌಂಡ್ ಇಟ್ಸ್ ಪೆರಿ ಫಾರ್ ಟ್ರಾನ್ಸ್ಮಿಟಿಂಗ್ ಪವರ್ ಆರ್ ಟಾರ್ಕ್ ಆರ್ ಮೋಷನ್ ಫ್ರಮ್ ಒನ್ ಶಾಫ್ಟ್ ಟು ಅನದರ್. ಇದು ಬಹಳ ಸರಳವಾಗಿ ನಾವು ಹೇಳ್ತಕ್ಕಂಥ ಒಂದು ಗೇರಿನ ಒಂದು ಡೆಫಿನೇಷನ್. ಈಗ ಮುಂದಕ್ಕೆ ಬರೋದಾದರೆ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಅಲ್ಲಿ ಶಾಫ್ಟ್ಗಳಿಗೆ ಎರಡು ಗೇರನ್ನು ಕೂರಿಸಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಗೇರ್ನ ಡ್ರೈವರ್ ಗೇರ್ ಅಂದ್ಕೊಂಡ್ರೆ ಮತ್ತೊಂದು ಡ್ರಿವನ್ ಗೇರ್ ಆಗಿರುತ್ತೆ. ಡ್ರೈವರ್ ಗೇರ್ ಅಂದರೆ ಏನಪ್ಪ? ಡ್ರೈವರ್ ಗೇರ್ ಅಂದರೆ ಆ ಗೇರು ಯಾವ ಒಂದು ಮೋಟಾರ್ ಮೇಲೆ ನೇರವಾಗಿ ಕೂರಲ್ಪಟ್ಟಿರ್ತದೆಯೋ ಅದನ್ನು ನಾವು ಡ್ರೈವರ್ ಗೇರ್ ಅಂತೀವಿ. ಆ ಗೇರ್ನ ಸಹಾಯದಿಂದ ಮತ್ತೊಂದು ಗೇರು ತಿರುಗ್ತಾ ಇದೆ, ಅಲ್ಲಿಂದ ಪವರ್ ತಗೊಂಡು ಅಂದರೆ ಅದನ್ನು ನಾವು ಡ್ರಿವನ್ ಗೇರ್ ಅಂತ ಕರಿತೀವಿ. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಎರಡು ಗೇರಲ್ಲಿ ಒಂದು ಗೇರನ್ನು ಯಾವ ಗೇರು ಮೋಟಾರ್ ಮೇಲೆ ಅಳವಡಿಸಿರ್ತಾರೋ ಅದನ್ನು ನಾವು ಡ್ರೈವರ್ ಗೇರ್ ಅಂದ್ಕೊಂಡ್ರೆ, ಯಾವ ಗೇರು ಯಂತ್ರದ ಒಂದು ಶಾಫ್ಟ್ ಮೇಲೆ ಇರ್ತದೋ ಆ ಗೇರ್ನ ನಾವು ಡ್ರಿವನ್ ಗೇರ್ ಅಂತೀವಿ. ಹಾಗಾಗಿ ಇಲ್ಲಿ ಪವರ್ ಆರ್ ಟಾರ್ಕ್ ಕ್ಯಾನ್ ಬಿ ಟ್ರಾನ್ಸ್ಮಿಟ್ ಫ್ರಮ್ ಡ್ರೈವರ್ ಗೇರ್ ಟು ಡ್ರಿವನ್ ಗೇರ್. ಆವಾಗ ಮಾತ್ರ ಯಂತ್ರ ಒಂದು ಚಲಿಸಲಿಕ್ಕೆ ಸಾಧ್ಯ. ಇದಿಷ್ಟು ಆಯಿತು ವಿದ್ಯಾರ್ಥಿಗಳೇ. ಈಗ ಒಂದು ಮೂರನೇ ಅಂಶನ ನಾವು ತಿಳ್ಕೊಬೇಕಪ್ಪ ಅಂದರೆ
ಈ ಒಂದು ಗೇರ್ ಕೆಳಗೆ ನಾವು ಒಂದು ಹೆಸರನ್ನ ಬರೆದಿದ್ವಿ, ಸ್ಪರ್ ಗೇರ್, SPURGEAR, ಸ್ಪರ್ ಗೇರ್ ಅಂತ ಬರೆದಿದ್ದೀನಿ. ಆ ಸ್ಪರ್ ಗೇರ್ ಅಂದರೆ ಏನಪ್ಪ ಅದ್ರ ವಿಶೇಷ ನೋಡಿ ವಿದ್ಯಾರ್ಥಿಗಳೇ. ಈ ಶಾಫ್ಟಿನ ಒಂದು ಆಕ್ಸಿಸನ್ನು ಗಮನಿಸ್ರಿ. ಅದರ ಸೆಂಟ್ರ್ ಲೈನನ್ನು ಗಮನಿಸಿದಾಗ ಆ ಸೆಂಟ್ರ್ ಲೈನ್ಗೆ ಸಮಾನಾಂತರವಾಗಿ ಅಲ್ಲಿ ಹಲ್ಲುಗಳ ರಚನೆ ಇರುತ್ತೆ. ಅಂದರೆ ದ ಟೀತ್ ಆರ್ ಕಟ್ ಪ್ಯಾರಲಲ್ ಟು ದ ಆಕ್ಸಿಸ್ ಆಫ್ ದ ಶಾಫ್ಟ್. ಯಾವುದೇ ಒಂದು ಶಾಫ್ಟನ್ನ ಒಂದು ಅಕ್ಷರೇಖೆ, ಏನು ಸೆಂಟ್ರ್ ಲೈನ್ ಅಂತ ಕರಿತೀವಲ್ಲ, ಆ ಅಕ್ಷರೇಖೆಗೆ ಸಮಾಂತರವಾಗಿ ಹಲ್ಲುಗಳ ರಚನೆ ಇದ್ದರೆ ಅಂಥ ಒಂದು ಗೇರ್ನ ನಾವು ಸ್ಪರ್ ಗೇರ್ ಅಂತ ಕರಿತೀವಿ. ಅಂದರೆ ಭಾಳ ಸರಳವಾಗಿ ಹೇಳಬೇಕು ಅಂದರೆ, ಇನ್ ದ ಸ್ಪರ್ ಗೇರ್ ದ ಟೀತ್ ಆರ್ ಕಟ್ ಪ್ಯಾರಲಲ್ ಟು ದ ಆಕ್ಸಿಸ್ ಆಫ್ ದ ರೊಟೇಷನ್. ಹಂಗಾರೆ ಯಾತಕ್ಕೆ ಯೂಸ್ ಮಾಡ್ತಾರೆ ಇದನ್ನು ಸ್ಪರ್ ಗೇರ್ನ ಅಂದರೆ, ದ ಸ್ಪರ್ ಗೇರ್ ಆರ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ ಪವರ್ ಬಿಟ್ವೀನ್ ದ ಪ್ಯಾರಲಲ್ ಶಾಫ್ಟ್. ಯಾವ ಒಂದು ಶಾಫ್ಟ್ಗಳು ಒಂದಕ್ಕೊಂದು ಸಮಾಂತರವಾಗಿ ಕೂರಿಸಲ್ಪಟ್ಟಿರ್ತವೆಯೋ ಅಂಥ ಒಂದು ಶಾಫ್ಟಿನ ಡ್ರೈವರ್ ಗೇರಿಂದ ಡ್ರಿವನ್ ಶಾಫ್ಟ್ಗೆ ನಾವು ಪವರ್ನ ಟ್ರಾನ್ಸ್ಮಿಟ್ ಮಾಡುವಾಗ ಈ ಥರದಾದ ಒಂದು ಸ್ಪರ್ ಗೇರನ್ನು ಬಳಸ್ತೀವಿ. ಟೋಟಲಾಗಿ ಹೇಳೋದು ಅಂದರೆ ಈಗ ನಿಮ್ಗೆ ಅರ್ಥ ಆಗಿರ್ಬೋದು. ಇನ್ ದ ಸ್ಪರ್ ಗೇರ್ ದ ಟೀತ್ ಆರ್ ಕಟ್ ಪ್ಯಾರಲಲ್ ಟು ದ ಆಕ್ಸಿಸ್ ಆಫ್ ರೊಟೇಷನ್ and the spur gears are used to transmit power between two parallel shaft ಅಂತ. ನೆಕ್ಸ್ಟ್ ಮುಂದುವರೆದು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಎರಡು ಶಾಫ್ಟ್ಗಳು ಪ್ಯಾರಲಲ್ಲಾಗೇ ಇದೆ, ಆದರೆ ಅಲ್ಲಿರ್ತಕ್ಕಂಥ ಟೀತ್ಗಳು ನೋಡಿ ಆ ಸ್ಪರ್ ಗೇರ್ಗೂ ಇಲ್ಲಿ ನಾವು ಹೆಸರನ್ನ ಕೊಟ್ಟಿದ್ದೀವಿ ಹೆಲಿಕಲ್ ಗೇರ್ ಅಂತ. ಇಲ್ಲಿ ಆಗಿರುತ್ತಪ್ಪ ಹೆಲಿಕಲ್ ಗೇರಲ್ಲಿ ಗೇರ್ಗಳ ಟೀತಿನ ರಚನೆ ಅಂದರೆ, ಇನ್ ದ ಹೆಲಿಕಲ್ ಗೇರ್ ದ ಟೀತ್ ಆರ್ ಕಟ್ ಅಟ್ ಆ್ಯನ್ ಆ್ಯಂಗಲ್ ಟು ದ ಆಕ್ಸಿಸ್ ಆಫ್ ರೊಟೇಷನ್. ನೋಡಿ ಇಲ್ಲಿ ಯಾವುದೇ ಒಂದು ಶಾಫ್ಟಿನ ಆಕ್ಸಿಸ್ಗೆ ಒಂದು ಕೋನದಲ್ಲಿ, ಒಂದು ನಿರ್ದಿಷ್ಟ ಕೋನದಲ್ಲಿ ಆ ಟೀತ್ಗಳು ರಚನೆಯಾಗಿದೆ. ಹಾಗಾಗಿ ಇಂಥ ಗೇರ್ಗಳನ್ನು ನಾವು ಹೆಲಿಕಲ್ ಗೇರ್ ಅಂತೀವಿ. ಎನಿಯಾವು ಇಲ್ಲಿ ಶಾಫ್ಟ್ ಪ್ಯಾರಲಲ್ಲಾಗೇ ಇದೆ, ಆದರೆ ಟೀತ್ ಮಾತ್ರ ಆ ಒಂದು ಆಕ್ಸಿಸ್ಗೆ ಒಂದು ಆ್ಯಂಗಲಲ್ಲಿ, ಒಂದು ಕೋನದಲ್ಲಿ, ಒಂದು ನಿರ್ದಿಷ್ಟವಾದ ಕೋನದಲ್ಲಿ ಕಟ್ ಮಾಡಲ್ಪಟ್ಟಿವೆ. ಹಾಗಾಗಿ ಇದನ್ನು ನಾವು ಹೆಲಿಕಲ್ ಗೇರ್ ಅಂತ ಕರಿತೀವಿ. ಹಾಗಾದರೆ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಹಂಗಾರೆ ಸ್ಪರ್ ಗೇರ್ಗೂ ಹೆಲಿಕಲ್ ಗೇರ್ಗೂ ಏನು ವ್ಯತ್ಯಾಸ ಅಂತ. ಇಲ್ಲಿ ಸ್ಪರ್ ಗೇರಲ್ಲಿ ಟೀತು ಆಕ್ಸಿಸ್ಗೆ ಪ್ಯಾರಲಲ್ಲಾಗಿ ಕಟ್ ಮಾಡಿದರೆ, ಹೆಲಿಕಲ್ ಗೇರಲ್ಲಿ ಟೀತು ಆ್ಯಂಗ್ಯುಲರ್ ಆಗಿ ಕಟ್ಟಾಗಿರ್ತೈತಿ ವಿದ್ಯಾರ್ಥಿಗಳೇ. ಹಾಗಾಗಿ ಸ್ಪರ್ ಗೇರ್ಗಿಂತ ಹೆಲಿಕಲ್ ಗೇರ್ನ ಬಳಸಿದಾಗ ನಾವು ಪವರ್ ಟ್ರಾನ್ಸ್ಮಿಟ್ ಆಗೋ ಸಮಯದಲ್ಲಿ ಒಂದು ರೀತಿಯ ಶಬ್ದ, ಒಂದು ರೀತಿಯ ಕರ್ಕಶ ಶಬ್ದ ಉಂಟಾಗೋದು ಕಡಿಮೆ ಆಗುತ್ತೆ. ಆಮೇಲೆ ಡ್ರೈವಿಂಗು ಸ್ಮೂತ್ ಡ್ರೈವಿಂಗ್ ಬರುತ್ತೆ. ಈ ಎಲ್ಲ ಕಾರಣಗಳಿಂದ ಸ್ಪರ್ ಗೇರ್ನ ಬದಲಾಗಿ ಹೆಲಿಕಲ್ ಗೇರ್ನ ಪ್ರಿಫರ್ ಮಾಡ್ತಾರೆ. ಎಲ್ಲಿ ನಮಗೆ ಸಾಫ್ಟ್ ರನ್ನಿಂಗ್ ಬೇಕು, ಎಲ್ಲಿ ನಮಗೆ 100% ರನ್ನಿಂಗ್ ಬೇಕು, 100% ಟಾರ್ಕು ಟ್ರಾನ್ಸ್ಮಿಟ್ ಆಗಬೇಕು ಅಂಥ ಕಡೆ ಹೆಲಿಕಲ್ ಗೇರ್ನ ಪ್ರಿಫರ್ ಮಾಡಿದರೆ, ಎಲ್ಲಿ ಜನರಲ್ ಯೂಸ್ ಇದೆ ಅಂಥ ಕಡೆ ಸ್ಪರ್ ಗೇರ್ನ ಪ್ರಿಫರ್ ಮಾಡ್ತಾರೆ. ಅಂದರೆ ಟೋಟಲಾಗಿ ಹೆಲಿಕಲ್ ಗೇರ್ ಬಗ್ಗೆ ತಿಳ್ಕೊಳೋದು ಅಂದರೆ, ಇನ್ ಎ ಹೆಲಿಕಲ್ ಗೇರ್ ದ ಟೀತ್ ಆರ್ ಕಟ್ ಅಟ್ ಆ್ಯನ್ ಆ್ಯಂಗಲ್ ಟು ದ ಆಕ್ಸಿಸ್ ಆಫ್ ರೊಟೇಷನ್ ಆ್ಯಂಡ್ ಇಟ್ ಮೇ ಬಿ ಯೂಸ್ಡ್ ಟು ಟ್ರಾನ್ಸ್ಮಿಟ್ ಪವರ್ ಬಿಟ್ವೀನ್ two parallel shaft, but helical gears run more silently than a spur gear. ನಾನು ಹೇಳಿದೆ ನಾಯ್ಸ್ ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಸ್ಪರ್ ಗೇರ್ಗಿಂತ ಸ್ವಲ್ಪ ಗದ್ದಲವನ್ನು ಕಡಿಮೆ ಮಾಡ್ತವೆ ಇವು ಅಂತ. ಈ ಥರದ ಗೇರನ್ನು ಮಾಮೂಲಾಗಿ ಆಟೋಮೊಬೈಲ್ ವೆಹಿಕಲ್ಸಲ್ಲಿ ಹೆಚ್ಚಾಗಿ ಬಳಸೋದನ್ನು ಕಾಣ್ತೀವಿ. ಅದೇ ಥರ ಇಲ್ಲಿ ಆಯಿಲ್ ಪಂಪಲ್ಲಿ, ಆಟೋಮೊಬೈಲ್ ಯಾವುದೇ ಒಂದು 2 ವೀಲರ್ ಗೇರ್ಸ್ಗಳಲ್ಲಿ ಈ ಹೆಲಿಕಲ್ ಗೇರನ್ನು ಬಳಸಲಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು, ಒಂದು ಗೇರ್ನ ಪಕ್ಕದಲ್ಲಿ ಮತ್ತೊಂದು ಗೇರ್ ಇದೆ. ಅಂದರೆ ಇಲ್ಲಿ 2 ಹೆಲಿಕಲ್ ಗೇರನ್ನು ಒಂದಕ್ಕೊಂದು ತಾಗಿಸಿ ಕೂರಿಸಿದ್ದಾರೆ.
ಕೆಲವೊಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಎಲ್ಲ ಬರ್ತೈತೆ. ಕಂಪ್ಯೂಟರ್ ಥರದ ಒಂದು ಇದು ಜೆರಾಕ್ಸ್ ಮಿಷಿನ್ ಇರ್ಬೋದು, ಒಂದು ಕಂಪ್ಯೂಟರಲ್ಲಿ ನೀವು ಉಪಯೋಗಿಸ್ತಕ್ಕಂಥ ಪ್ರಿಂಟ್ ತೆಗಿಲಿಕ್ಕೆ ಉಪಯೋಗಿಸ್ತಕ್ಕಂಥ ಪ್ರಿಂಟರ್ ಇರ್ಬೋದು. ಆ ಥರದಲ್ಲೆಲ್ಲ ನಾವು ಗೇರ್ಸನ್ನು ನಾವು ನೋಡ್ಬೋದು. ಆ ಗೇರ್ಸ್ ಎಲ್ಲ ಫೈಬರ್ ಅಥವಾ ಪ್ಲಾಸ್ಟಿಕ್ಕಿನ ಗೇರ್ಸ್ ಇರ್ತವೆ. ಅಂಥ ಗೇರಲ್ಲಿ ನಾವು ಎರಡು ಹೆಲಿಕಲ್ ಗೇರನ್ನು ಒಟ್ಟೊಟ್ಟಿಗೆ ಅಲ್ಲಿ ಜೋಡಿಸಿರೋದನ್ನು ಕಾಣಿಸ್ತೀವಿ. ಯಾಕಪ್ಪ ಅಂದರೆ ಅದೆಲ್ಲ ಬಹಳ ಒಂದು ಡೆಲಿಕೇಟ್ ವಸ್ತುಗಳಾಗಿರೋದ್ರಿಂದ ಅಲ್ಲಿ ಒಂದು ಗೇರ್ನ ಪಕ್ಕದಲ್ಲಿ ಮತ್ತೊಂದು ಗೇರ್ನ ಅಳವಡಿಸಿದಾಗ ಅದನ್ನು ಹೆರಿಂಗ್ ಬೋನ್ ಗೇರ್ ಅಂತ ನಾವು ಕರಿತೀವಿ. ಇಲ್ಲೇನಾಗುತ್ತೆ, ದ ಹೆಂಡ್ ಥ್ರಸ್ಟ್ ಈಸ್ ಎಕ್ಸರ್ಟೆಡ್ ಬೈ ದ ಡ್ರೈವಿಂಗ್ ಆ್ಯಂಡ್ ದ ಡ್ರಿವನ್ ಗೇರ್ಸ್. ಇನ್ ದ ಕೇಸ್ ಆಫ್ ಹೆಲಿಕಲ್ ಗೇರ್ಸ್ ದ ಥ್ರಸ್ಟ್ ಮೇ ಬಿ ಎಲಿಮಿನೇಟೆಡ್ ಬೈ ಯೂಸಿಂಗ್ ಡಬಲ್ ಹೆಲಿಕಲ್ ಗೇರ್ಸ್. ಅದ್ರ ಮೇಲೆ ಒಂದೇ ಗೇರ್ ಇದ್ದಾಗ ಅದ್ರ ಮೇಲೆ ಥ್ರಸ್ಟ್ ಬೀಳ್ತೈತೆ, ಲೋಡ್ ಬೀಳುತ್ತೆ, ಅದನ್ನು ತಡ್ಕೊಳ್ಳೋ ಸಲುವಾಗಿ ಮತ್ತೊಂದು ಹೆಲಿಕಲ್ ಗೇರ್ನ ಅಲ್ಲಿ ಅಳವಡಿಸಿರ್ತಾರೆ. ಹೀಗಾಗಿ ಈ ಥರದ ಒಂದು ಗೇರನ್ನು ಹೆಲಿಕಲ್ ಬೋನ್ ಗೇರ್ಸ್ ಅಂತ ಕರಿತೀವಿ. ಹಾಗಾಗಿ ಇಂದಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಗೇರ್ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ, ಸ್ಪರ್ ಗೇರ್ ಅಂದರೆ ಏನು, ಹೆಲಿಕಲ್ ಗೇರ್ ಅಂದ್ರೇನು, ಮತ್ತು ಹೆರಿಂಗ್ ಬೋನ್ ಗೇರ್ ಅಂದರೆ ಏನು ಅಂತ ನೀವು ತಿಳ್ಕೊಂಡಿದ್ದೀರಾ. ನೈಸ್. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯನ್ನು ಮಾಡೋಣ. ಓಕೆ, ಎಲ್ಲರಿಗೂ ಧನ್ಯವಾದ.